ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನನ್ನ ಕೈಲಿರ್ತಕ್ಕಂಥ ಪುಸ್ತಕ ನಾನು ನಿಮಗೆ ಪರಿಚಯಿಸುವಂಥ ಪುಸ್ತಕದ ಹೆಸರು ಮಲೆನಾಡಿನ ಚಿತ್ರ. ಮಲೆನಾಡು ಅಂದಾಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ರಾಷ್ಟ್ರಕವಿ ಕುವೆಂಪು. ಹೌದು, ಈ ಪುಸ್ತಕವನ್ನ ರಾಷ್ಟ್ರಕವಿ ಕುವೆಂಪು ಅವರು ಸ್ವತಃ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಏನೇನಿದೆ ಅಂತ ನೋಡೋಕ್ಕಿಂತ ಮುಂಚೆ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಒಂದೆರಡು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರಕವಿ ಕುವೆಂಪು ಅವರು ಮೂಲತಃ ಮಲೆನಾಡಿನವರು. ಅವರು ತಮ್ಮ ಬಾಲ್ಯವನ್ನ ಮಲೆನಾಡಿನಲ್ಲೇ ಕಳೀತಾರೆ. ನಂತರದ ಜೀವನವನ್ನ, ನಂತರದ ಶಿಕ್ಷಣವನ್ನ ಅವರು ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ ಪೂರೈಸ್ತಾರೆ. ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಕೂಡ ಆಗ್ತಾರೆ. ನಂತರ VC ಆಗಿ ನಿವೃತ್ತಿ ಕೂಡ ಅಲ್ಲೇ ಹೊಂದ್ತಾರೆ. ಆದರೆ ಕುವೆಂಪುರವರ ಮನಸ್ಸು ಭೌತಿಕವಾಗಿ ಮೈಸೂರಿನಲ್ಲಿದ್ದರೂ ಕೂಡ ಮಾನಸಿಕವಾಗಿ ಅವರ ಮನಸ್ಸು ಸಂಚರಿಸ್ತಾ ಇದ್ದಿದ್ದು ನಮ್ಮ ಮಲೆನಾಡಿನಲ್ಲೇ. ಅವರ ಹುಟ್ಟೂರು ಕುಪ್ಪಳ್ಳಿ. ಅಂದ್ರೆ ಅವರ ಹೆಚ್ಚು ಪುಸ್ತಕಗಳು ಮಲೆನಾಡಿನ ಬಗ್ಗೆನೇ ಹೆಚ್ಚು ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಅವರ ಬಾಲ್ಯದಲ್ಲಿ ಕಳೆದಂತಹ ಎಲ್ಲಾ ಘಟನೆಯನ್ನ ಸಂಕ್ಷಿಪ್ತವಾಗಿ ಅವರು ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಮುನ್ನುಡಿ. ಇದರ ಮುನ್ನುಡಿಯನ್ನ ಸ್ವತಃ ಕುವೆಂಪುರವರೇ ಬರೆದಿದ್ದಾರೆ. ಯಾಕಂದ್ರೆ ಕುವೆಂಪುರವರೇ ಈ ಕಥೆಯ ಕಥಾನಾಯಕನಾಗಿದ್ದರಿಂದ ಈ ಪುಸ್ತಕವನ್ನ ಓದುಗರು ಮಾತ್ರ ನಾವಾದರೆ, ಈ ಪುಸ್ತಕದ ಸ್ವತಃ ಕಥಾನಾಯಕ, ಈ ಪುಸ್ತಕವನ್ನ ಸ್ವತಃ ಅನುಭವಿಸಿ ಬರೆದಂತಹ ಅವರು ಕುವೆಂಪುರವರೇ. ಇದರ ಮುನ್ನುಡಿ ಬಹಳ ಸೊಗಸಾಗಿದೆ, ಹೇಳ್ತೀನಿ ನೋಡಿ. ನೆನಹು ಬಾಳಿನ ಬುತ್ತಿ, ಅನುಭವಗಳ ಅಕ್ಷಯ ನಿಧಿ. ಜೀವನ ಯಾತ್ರೆ ಬೇಸರವಾದಾಗ, ಜೀವನದಲ್ಲಿ ನವೀನತೆ ಮೊಳೆಯದೆ ಮಂಕು ಕವಿದಾಗ, ಜೀವನದಲ್ಲಿ ಬಿಸಿಲ ಬೇಗೆ ಹಚ್ಚಿ ಬಳಲಿದಾಗ, ಹಾದಿಯ ಬಳಿ ದಟ್ಟವಾಗಿ ಸೋಂಪಿಡಿದು ಬೆಳೆದ ಮರದ ನೆರಳಿನ ತಂಪಿನಲ್ಲಿ ಮೊಳೆದು ಹರಿಯುವ ತೊರೆಯ ಮಂಜುಳ ನಾದವನ್ನ ಆಲಿಸುತ್ತಾ ಆ ಬುತ್ತಿಯನ್ನ ಉಣಬಹುದು, ತಣಿಯಬಹುದು, ದಣಿವಾರಿಸಿಕೊಳ್ಳಬಹುದು ಅಂತ ನೋಡಿ ಬಹಳ ಅದ್ಭುತವಾಗಿ ಕುವೆಂಪು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ತನ್ನ ಬಾಲ್ಯ ಅನ್ನೋದು ಬಹಳ ಒಂದು ಮಹತ್ವದಾಗಿರುತ್ತೆ. ಅಂದ್ರೆ ಮನುಷ್ಯನ ಒಂದು ಬಾಲ್ಯ ಅಂದ್ರೆ ತನ್ನ ಬಾಲ್ಯವನ್ನ ಯಾವಾಗ ಬೇಕಾದರೂ ಅದನ್ನ ನೆನಪು ಮಾಡ್ಕೊಬಹುದು. ಅಂದ್ರೆ ಖುಷಿಯ ಸಂದರ್ಭದಲ್ಲಾಗಿರ್ಬೋದು, ಬೇಸರದ ಸಂದರ್ಭದಲ್ಲಾಗಿರ್ಬೋದು, ತನ್ನ ಬಾಲ್ಯವನ್ನ ಒಂದ್ಸರಿ ನೆನಪು ಮಾಡ್ಕೊಂಡಾಗ ಆ ಮನಸ್ಸಿಗೆ ಆಗುವ ಸಂತೋಷ ಅಷ್ಟಿಷ್ಟಲ್ಲ. ಒಂದು ತಾಯಿ ಮಗ ಒಂದು ಪ್ರಯಾಣಕ್ಕೆ ಅಥವಾ ಮಗಳು ಒಂದು ಪ್ರಯಾಣಕ್ಕೆ ಹೋಗುವಾಗ ಒಂದು ತಾಯಿ ಕಟ್ಟಿಕೊಡುವಂತಹ ಬುತ್ತಿ, ಆ ಮಗನಿಗೆ ಕೊಡುವಂತಹ ಬುತ್ತಿ ಇದೆಯಲ್ಲ, ಅದು ಬಹಳ ಒಂದು ವಿಶೇಷವಾಗಿರುತ್ತೆ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಅದನ್ನ ತಿಂದಾಗ ಬಹಳ ಒಂದು ರುಚಿಯಾಗಿರುತ್ತೆ ಅಂತ ಕುವೆಂಪು ಅವರು ಈ ಪುಸ್ತಕದ ಮೂಲಕ ನಮ್ಗೆ ಹೇಳ್ತಾ ಹೋಗಿದ್ದಾರೆ. ನಂತರದ ವಿಷಯವನ್ನ ನೋಡಿದ್ರೆ ಇದರಲ್ಲಿ ಏನಿದೆ, ಇದರಲ್ಲಿ ಒಟ್ಟು ಏನೇನು ಸಿಗತ್ತೆ ನಮ್ಗೆ, ಇದರಲ್ಲಿ ಯಾವ್ಯಾವ ರೀತಿಯ ಒಂದು ಅಧ್ಯಾಯಗಳಿವೆ ಅಂತ ನೋಡಿದ್ರೆ ಒಟ್ಟು 14 ಅಧ್ಯಾಯಗಳಿವೆ. ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲು ಮುನ್ನುಡಿಯನ್ನ ಬರ್ತಿದ್ದಾರೆ. ನಂತರ ಮಲೆನಾಡಿಗೆ ಬಾ ಕವಿತೆ, ಹಾಸ್ಯದ ಚಟಾಕಿ, ಕಾಡಿನಲ್ಲಿ ಕಳೆದ ಒಂದಿರುಳು, ಅಜ್ಜಯ್ಯನ ಅಭ್ಯಂಜನ, ಬಂಧನ ಹುಲಿರಾಯನು, ಪುಟ್ಟಾಚಾರಿಯ ಕಾಡುಕೋಳಿ, ಮನೆಯ ಶಾಲೆಯ ಐಗಳ ಮಾಲೆ, ತೋಟದಾಚೆಯ ಭೂತ, ಅಪ್ಪಣ್ಣನ ರೇಷ್ಮೆ ಕಾಯಿಲೆ, ಮಲೆನಾಡಿನ ಗೋಪಾಲಕರು, ಜೇನುಬೇಟೆ, ಕತೆಗಾರ ಮಂಚಣ್ಣ, ರಾಮರಾವಣರ ಯುದ್ಧ. ಒಟ್ಟು 14 ಅಧ್ಯಾಯಗಳಾಗಿ ಕುವೆಂಪುರವರು ತಮ್ಮ ಜೀವನದಲ್ಲಿ ಜೀವನದಲ್ಲಿ ಕಂಡಂತಹ ದೃಶ್ಯವನ್ನ ಈ ಪುಸ್ತಕದ ಮೂಲಕ ಒಂದು ಸಣ್ಣ ಪ್ರಬಂಧದ ರೀತಿಯಲ್ಲಿ ನಮ್ಮ ಮುಂದೆ 14 ಅಧ್ಯಾಯಗಳಾಗಿ ತೋರಿಸ್ಕೊಟ್ಟಿದ್ದಾರೆ. ನಂತರ ಈ ಪುಸ್ತಕದಲ್ಲಿ ನೋಡೋದಾದ್ರೆ ಬೇಟೆಯ ವಿಚಾರವನ್ನ ಕುವೆಂಪು ಬಹಳ ಸುಂದರವಾಗಿ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಮಲೆನಾಡಿಗರಿಗೆ ಬೇಟೆ ಅಂದ್ರೆ ಒಂದು ಹಬ್ಬದ ರೀತಿ, ಅಂದ್ರೆ ಒಂದು ಸಡಗರ, ಒಂದು ಸಂಭ್ರಮ. ಸಣ್ಣವರಿಂದ ಹಿಡಿದು ದೊಡ್ಡವರೆಗೂ ಬೇಟೆ ಆಡಲಿಕ್ಕೆ ಹೋಗ್ತಿದ್ರಂತೆ. ಅಂದ್ರೆ ಅವರು ನಾನು ಹುಲಿಯನ್ನು ನೋಡಿದೆ, ಯಾವುದೋ ಒಂದು ಪ್ರಾಣಿಯನ್ನು ನೋಡಿದೆ ಅಂತ ಅವರ ಸ್ನೇಹಿತರೊಟ್ಟಿಗೆ ಹೇಳಿ ಕುಚ್ಕೊಳ್ತಿದ್ರಂತೆ, ನಾನು ದೊಡ್ಡದೆ ಅಂತ ಹೇಳಿ. ಅದೊಂದು ಬಹಳ ಒಂದು ಸುಂದರವಾದಂತಹ ಕ್ಷಣ ಅಂತ ಕುವೆಂಪು ಅವರು ಹೇಳಿದ್ದಾರೆ. ಮತ್ತು ಕುವೆಂಪು ಅವರ ಜೀವನದಲ್ಲಿ ಒಮ್ಮೆ ಬೇಟೆಗಂತ ಹೇಳಿ ಅವರ ಸ್ನೇಹಿತರೊಟ್ಟಿಗೆ ಒಳಗೂಡಿ ಹೋಗಿರ್ತಾರೆ. ಬೇಟೆಗಂತ ಹೋದಾಗ ಅಲ್ಲಿ ಅವರ ಅಂದ್ರೆ ಅವರು ಅಲ್ಲಿ ಅಂದ್ರೆ ಅಲ್ಲಿ ಒಂದಿನ ಅಲ್ಲೇ ಉಳಿಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ ಕುವೆಂಪು ಅವರು ಮತ್ತು ಅವರ ಸ್ನೇಹಿತರಿಗೆ. ಅವಾಗ ಕುವೆಂಪುರವರು ಅಲ್ಲೇ ಉಳಿಬೇಕಾದಂತ ಸಂದರ್ಭ ಬಂತು. ಅಲ್ಲೇ ಉಳ್ಕೊಬೇಕು. ಕೆಲವರಿಗೆ ಅಲ್ಲಿ ಭಯ, ಕೆಲವರಿಗೆ ಒಂಥರ ಆತಂಕ, ಕೆಲವರಿಗೆ ಸ್ವಲ್ಪ ಒಂದು ಮನಸ್ಸಿನಲ್ಲೇ ಒಂದು ರೀತಿಯ ಒಂಥರ ಖುಷಿ ಅಂತ ಹಲವಾರು ಅನುಭವಗಳು ಅದರಲ್ಲಿ ಬರ್ತಾ ಹೋಗುತ್ತೆ ಅಂತ ಕುವೆಂಪುರವರು ಈ ಪುಸ್ತಕದ ಮೂಲಕ ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಮತ್ತು ಅವರು ಕೊನೆಗೆ ಹೇಳ್ತಾರೆ, ನಾವು ಬೇಟೆಗಾರರಾಗಿ ಹೋಗ್ತೀವಿ, ಆದ್ರೆ ನೋಟಗಾರರಾಗಿ ಬರ್ತೀವಿ ಅಂತ. ಅಂದ್ರೆ ಒಳ್ಳೆಯ ಅನುಭವಗಳನ್ನ ತಗೊಂಡು ಬಂದ್ವಿ ನಮ್ಮೊಟ್ಟಿಗೆ. ಅಂದ್ರೆ ಅಲ್ಲಿಯ ಬೆಳಗಿನ ವಾತಾವರಣವಾಗಿರ್ಬೋದು, ಅಲ್ಲಿಯ ತಂಪಾದ ಗಾಳಿ ಆಗಿರ್ಬೋದು, ಮತ್ತು ಅಲ್ಲಿ ಅವರು ಕಳೆದಂತಹ ಕ್ಷಣಗಳು ಹೇಗಿತ್ತು ಅಂದ್ರೆ
ಬೆಳಿಗ್ಗೆ ಬರುವಾಗ ಒಂದು ಒಳ್ಳೆಯ ವಾತಾವರಣವನ್ನು ನೋಡ್ತಾರೆ ಮತ್ತು ಒಳ್ಳೆಯ ಪ್ರಾಣಿ ಪಕ್ಷಿಗಳ ಒಂದು ಚಿಲಿಪಿಲಿ ನಾದ, ಪಕ್ಷಿಗಳ ಚಿಲಿಪಿಲಿ ನಾದವನ್ನು ಕೇಳ್ತಾರೆ. ಅವರ ಮನಸ್ಸಿಗೆ ಒಂಥರ ಉಲ್ಲಾಸವನ್ನ ಕೊಡುವಂತಹ ಕ್ಷಣಗಳೆಲ್ಲ ಅಲ್ಲಿ ಸಿಕ್ಕಿತ್ತು, ನನಗೆ ದೊರಕಿತ್ತು, ನಾನು ಪುಣ್ಯವಂತ ಅಂತ ಕುವೆಂಪುರವರು ಈ ಪುಸ್ತಕದ ಮೂಲಕ ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ನಂತರ ಅಜ್ಜನ ಅಭ್ಯಂಜನ ಅಂದ್ರೆ ಈಗ ನೋಡ್ಬೋದು ನಾವು ದೀಪಾವಳಿ ಸಮಯದಲ್ಲಿ ಮೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋ ಪರಿಸ್ಥಿತಿ ಬಂದಿದೆ. ಮೊದಲೆಲ್ಲ ಆಗಿರ್ಲಿಲ್ಲ. ಶನಿವಾರ ಅಥವಾ ವಾರದಲ್ಲಿ ಒಂದಿನ ಆದ್ರೂ ಕೂಡ ಮೈಗೆ ಎಣ್ಣೆ ಹಚ್ಕೊಂಡು ಸೀಗೆಕಾಯಿ ಪುಡಿ ಅಂತ ಬರ್ತಿತ್ತು, ಅದರಲ್ಲಿ ಎಣ್ಣೆಯನ್ನ ತಿಕ್ಕಿ ಸ್ನಾನ ಮಾಡ್ತಿದ್ರಂತೆ. ಅಂದ್ರೆ ಬಹಳ ಒಂದು ಕುವೆಂಪುರವರು ಹೇಳ್ತಾರೆ, ನಮ್ಮ ಸಮಯದಲ್ಲಿ ಅವರು ಓಲೆಯ ವರ್ಣನೆಯನ್ನ ಬಹಳ ಸುಂದರವಾಗಿ ಪುಸ್ತಕದಲ್ಲಿ ಮಾಡಿದ್ದಾರೆ. ಅಂದ್ರೆ ಕುದಿಯುವಂತಹ ನೀರಿರ್ತಿತ್ತಂತೆ, ಒಂದು ಹಂಡೆಯಲ್ಲಿ ಬಿಸಿ ನೀರು ಮಾಡಿರ್ತಿದ್ರಂತೆ. ಆ ನೀರಲ್ಲಿ ಒಂದ್ಸರಿ ಸ್ನಾನ ಮಾಡಿದ ತಕ್ಷಣ ಅವರ ಮೈಯಲ್ಲಿ ಅವ್ರ ತಲೆ ಸುತ್ತಿ ಬಿದ್ಬಿಡ್ತಿದ್ರಂತೆ. ಅವ್ರಿಗೆ ಒಂದು ಕಂಬಳಿಯನ್ನ ಒತ್ತಿ ಮಲಗಿಸಿದ್ರಂತೆ. ಆಗ ಮಲಗಿಸಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಎದ್ದ ತಕ್ಷಣ ಅವರಲ್ಲಿ ಹೊಸ ಒಂದು ಚೈತನ್ಯ ಮೂಡ್ತಿದ್ದಂತೆ, ಹೊಸ ಮರುಜನ್ಮ ಬರೋ ರೀತಿಯಾಗಿ ನಾನು ಕಾಣ್ತಿದ್ದೆ ಅನ್ನೋ ಒಂದು ಒಳ್ಳೆಯ ಅನುಭವಗಳನ್ನ ಅವರು ಈ ಪುಸ್ತಕದ ಮೂಲಕ ಹೇಳಿದ್ದಾರೆ. ಅಭ್ಯಂಜನ ಸ್ನಾನ ಅದು ಬಹಳ ಈಗ ಸಮಯದಲ್ಲಿ ಬಹಳ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನೋ ಒಂದು ಬೇಸರವನ್ನು ಕೂಡ ಈ ಪುಸ್ತಕದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಾವು ಕೂಡ ನಂಬುವಂತಹ ದೈವಾರಾಧನೆ ಆಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಅದನ್ನೆಲ್ಲ ನಾವು ಬಹಳ ನಂಬ್ತಿದ್ವಿ. ನಾನು ಕೂಡ ಅದನ್ನ ಬಹಳವಾಗಿ ಗೌರವಿಸ್ತೇನೆ ಎಂಬುದು ಬಹಳವಾಗಿ ನಂಬುತ್ತೇನೆ. ಅದನ್ನು ಕೂಡ ಈ ಪುಸ್ತಕದಲ್ಲಿ ಅವರು ಯಾವ ರೀತಿಯಾಗಿ ಅದನ್ನ ದೈವಾರಾಧನೆಯನ್ನ ಆಚರಿಸ್ತಿದ್ರು ಅದರ ಬಗ್ಗೆ ಹಲವಾರು ರೀತಿಯಲ್ಲಿ ಪುಸ್ತಕದ ಮೂಲಕ ವ್ಯಕ್ತಪಡಿಸಿದ್ದಾರೆ. ನಂತರ ಸಿಡುಬು ಅನ್ನೋದನ್ನ, ಅಂದ್ರೆ ನಮ್ಮಲ್ಲಿ ಅಮ್ಮ ಅಂತೀವಿ, ಅದನ್ನ ಯಾವ ರೀತಿಯಾಗಿ ಅವರು ಮಾಡ್ತಾ ಇದ್ರು ಅನ್ನೋದನ್ನ ಈ ಪುಸ್ತಕದಲ್ಲಿ ಅವರು ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ರಾವಣರ ಯುದ್ಧ ಅನ್ನೋ ಒಂದು ಭಾಗದಲ್ಲಿ ಅವರು ಪೆರಡೂರು ಮೇಳದ ಯಕ್ಷಗಾನವನ್ನ ನೋಡ್ಲಿಕ್ಕೆ ಎಂದು ಹೋಗಿರ್ತಾರಂತೆ. ಯಕ್ಷಗಾನ ಅಂದ್ರೆ ಮಲೆನಾಡಿಗರಿಗೆ ಬಹಳ ಒಂದು ಆತ್ಮೀಯ. ನಾನು ಕೂಡ ಯಕ್ಷಗಾನವನ್ನ ಬಹಳ ಗೌರವಿಸ್ತೇನೆ ಮತ್ತು ಯಕ್ಷಗಾನದ ಮೇಲೆ ಬಹಳ ಒಂದು ಆಸಕ್ತಿಯನ್ನ ಹೊಂದಿರ್ತೇನೆ. ನಮ್ಮಲ್ಲಿ ಮಲೆನಾಡಿಗರಿಗೆ ಹೆಚ್ಚಾಗಿ ಹೇಳೋದಾದ್ರೆ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಯಕ್ಷಗಾನದ ಮೇಲೆ ಬಹಳ ಆಸಕ್ತಿ ಮತ್ತು ಬಹಳ ಒಂದು ಗೌರವ ಇದೆ ಯಕ್ಷಗಾನದ ಮೇಲೆ. ಅದೇ ರೀತಿ ಕುವೆಂಪು ಅವ್ರಿಗೂ ಕೂಡ ಯಕ್ಷಗಾನದ ಮೇಲೆ ಬಹಳ ಆಸಕ್ತಿ ಇದ್ದು ಅವರು ಯಕ್ಷಗಾನದ ಬೆರಡೂರು ಮೇಳದ ಯಕ್ಷಗಾನವನ್ನ ನೋಡ್ಲಿಕ್ಕೆ ಹೋಗಿರ್ತಾರೆ. ಅಲ್ಲಿ ರಾವಣರ ಯುದ್ಧ ಎಂಬ ಪ್ರಸಂಗವನ್ನ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಯ ನೃತ್ಯವಾಗಿರ್ಬೋದು, ಅಲ್ಲಿಯ ವೇಷಭೂಷಣಗಳಾಗಿರ್ಬೋದು, ಅದರಿಂದ ಮನಸೋಲ್ತಾರೆ. ಬಹಳ ಅವ್ರಿಗೆ ಇಷ್ಟ ಆಗತ್ತೆ. ಯಕ್ಷಗಾನವನ್ನ ಬೆಳಗಿನ ಜಾವ ತನಕ ನೋಡಿ ಮತ್ತೆ ಮನೆಗೆ ಬರ್ತಾರೆ. ಒಂದು ಲೋಟ ಬಿಸಿ ಕಾಫಿಯನ್ನ ಕುಡ್ಕೊಂಡು ಅಲ್ಲಿಂದ ಸೀರೊಟ್ಟಿಗೆ ಹೋದಾಗ ಸ್ನೇಹಿತರೆಲ್ಲ ಸೇರ್ಕೊಂಡು ನಾವು ಕೂಡ ಒಂದು ಮೇಳವನ್ನ ಮಾಡಬಹುದು, ನಾವು ಒಂದು ಯಕ್ಷಗಾನ ಮೇಳವನ್ನ ಮಾಡೋಣ, ನಾವು ಕೂಡ ಮಾಡ್ಬೋದಲ್ಲ ಅಂತ ಅವ್ರ ಮನಸ್ಸಿಗೆ ಅನ್ಸತ್ತೆ. ಅವರು ಕೂಡ ಅಲ್ಲೇ ಅವರಲ್ಲಿ ನಡುವಂತ ಹಾಸ್ಯ ಪ್ರಸಂಗಗಳಾಗಿರ್ಬೋದು ಮತ್ತೆ ಯುದ್ಧದ ಪ್ರಸಂಗಗಳಾಗಿರ್ಬೋದು ಅದನ್ನೆಲ್ಲ ಈ ಪುಸ್ತಕದಲ್ಲಿ ಅವರು ಹಂಚಿಕೊಂಡಿದ್ದಾರೆ. ನಂತರ ಈ ಪುಸ್ತಕದಲ್ಲಿ ಏನೇನಿದೆ ಅಂತ ಅಂದ್ರೆ ಈ ಪುಸ್ತಕದಲ್ಲಿ ಕೊನೆಯದಾಗಿ ಏನಿದೆ ಅಂತ ನಮ್ಗೆ ನೋಡ್ಬೇಕಂದ್ರೆ, ನಾವು ಕೂಡ ಮಲೆನಾಡಲ್ಲೇ ಹುಟ್ಟಿದವನು, ಆದ್ರೆ ನಮ್ಗೆ ಕುವೆಂಪುರವರು ಇದರಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದಂತಹ ಎಲ್ಲ ಕ್ಷಣಗಳು ನಮ್ಗೆ ಯಾವುದು ಕೂಡ ಅನುಭವ ಆಗಿಲ್ಲ. ಯಾಕಂದ್ರೆ ಈಗ ಅವರ ಕಾಲದಲ್ಲಿ ಇರ್ತಕ್ಕಂಥ ದಪ್ಪವಾದ ಕಾಡು, ಆ ಒಂಥರ ಬೇಟೆ ಮತ್ತು ಅವರು ಕಳೆದಂತಹ ಹಲವಾರು ಕ್ಷಣಗಳು ಈಗ ನಮ್ಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಪುಸ್ತಕದ ಮೂಲಕ ನಾವು ಅವರು ಬರೆದಂತಹ ಎಲ್ಲ ಚಿತ್ರಣವನ್ನ ನಾವು ನಮ್ಮ ಮನಸ್ಸಿಗೆ ಹಾಕೊಬಹುದು. ಮತ್ತೆ ಈ ಪುಸ್ತಕವನ್ನ ಓದೋದ್ರಿಂದ ಏನಪ್ಪಾ ಒಳ್ಳೇದು ಅಂದ್ರೆ, ನಾವು ಮಲೆನಾಡಿನ ಬಗ್ಗೆ ಹೆಚ್ಚು ತಿಳ್ಕೊಳ್ಬಹುದು. ಅಂದ್ರೆ ನಮ್ಮ ಸ್ನೇಹಿತರಾಗಿರ್ಬೋದು, ನಮಗೆ ಗೊತ್ತಿರ್ತಕ್ಕಂಥ ಎಲ್ಲ ಗೆಳೆಯರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ನಮ್ಮ ಮಲೆನಾಡು ಅಂದ್ರೆ ಹೀಗಿತ್ತು. ಕುವೆಂಪು ಅವರಿಗೆ ಒಬ್ಬ ವ್ಯಕ್ತಿ ಬಂದು ಕೇಳ್ತಾರಂತೆ, ನಿಮ್ಮ ಆಸ್ತಿ ಯಾವುದು, ನಿಮ್ಮ ಆಸ್ತಿ ಯಾವುದು ಅಂತ ಕೇಳಿದ ಕುವೆಂಪು ಅವರು ಹೇಳ್ತಾರೆ, ನನ್ನ ಆಸ್ತಿ ಚಿನ್ನ, ವೈಡೂರ್ಯ, ಬಂಗಾರ ಯಾವುದೂ ಅಲ್ಲ, ನನ್ನ ಅನುಭವಗಳೇ ನನ್ನ ದೊಡ್ಡ ಆಸ್ತಿ ಅಂತ ಕುವೆಂಪು ಅವರು ಹೇಳ್ತಾರೆ. ಅಂದ್ರೆ ನಾವು ಯಾವ ರೀತಿಯಾದ ಒಳ್ಳೆಯ ಅನುಭವಗಳನ್ನ ನಾವು ಮಾಡ್ತೀವೋ ಆ ಅನುಭವದ ಮೇಲೆ ನಮ್ಮ ಜೀವನ ಯಾವಾಗ ಸಾಗಿಸ್ತೀವಿ ಅನ್ನೋದು ಬಹಳ ಮಹತ್ವದಾಗಿರುತ್ತೆ. ಎಲ್ಲರೂ ಕೂಡ ಈ ಪುಸ್ತಕವನ್ನ ಓದೋಣ. ಇದು ಬಹಳ ವಿಶೇಷವಾದಂತಹ ಪುಸ್ತಕ. ಕುವೆಂಪುರವರು ರಚಿಸಿದಂತಹ ಮಲೆನಾಡಿನ ಚಿತ್ರಗಳ ಪುಸ್ತಕ. ಈ ಪುಸ್ತಕವನ್ನ ದಯವಿಟ್ಟು ನಾವೆಲ್ಲರೂ ಕೂಡ ಓದೋಣ. ಹೆಚ್ಚೆಚ್ಚಾಗಿ ಓದಿ ಮಲೆನಾಡಿನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ. ಮಲೆನಾಡಿಗರಾಗಿ ಹುಟ್ಟಿ ನಾವೇ ಧನ್ಯರು ಅಂತ ಭಾವಿಸ್ತಾ ಈ ಪರಿಚಯವನ್ನ ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಿದ್ದೇನೆ. ಇನ್ನು ಬಹಳ ಅನೇಕ ವಿಚಾರಗಳಿದೆ ಕುವೆಂಪು ಅವರ ಪುಸ್ತಕದ ಬಗ್ಗೆ ಹೇಳಕ್ಕೆ. ಆದ್ರೆ ನಾನು ಇದರಲ್ಲಿ ಕೆಲವು ಬಿಂದುಗಳಷ್ಟು ನಿಮ್ಮಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಎಲ್ಲರಿಗೂ ಧನ್ಯವಾದ.